ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ಕೇಸ್ ಇದೆಯಲ್ಲ, ಇಡೀ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣ ಆಗಿರುವ ವಿಚಾರ ನಿಮಗೆ ಗೊತ್ತೇ ಇದೆ. ಸಚಿನ್ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ರು, ಸಿಐಡಿ ಮೇಲೆ ನಮಗೆ ನಂಬಿಕೆ ಇಲ್ಲ, ಬದಲಾಗಿ ಸಿಬಿಐಗೆ ವಹಿಸಬೇಕು, ಅಲ್ಲಿ ತನಕ ನಾವು ಹೋರಾಟ ಮಾಡ್ತೀವಿ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೀತೀವಿ ಅಂತ ಅನೇಕ ರಾಜಕೀಯ ವ್ಯಕ್ತಿಗಳವ್ರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದು ಕೂಡ ಆಯಿತು. ಬಟ್ ಈಗ ಇರುವಂತಹ ಪ್ರಶ್ನೆ, ಸಚಿನ್ ಕುಟುಂಬಸ್ಥರಿಗೆ ಆಮಿಷ ಏನಾದ್ರೂ ಒಡ್ಡಿದ್ರಾ ಅನ್ನೋದು. ಯಾಕೆ ಈ ಪ್ರಶ್ನೆ ಕಾಡ್ತಾ ಇದೆ, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್. ಪ್ರಿಯಾಂಕ್ ಖರ್ಗೆ ಆಪ್ತರು ವರ್ಸಸ್ ತನಿಖಾಧಿಕಾರಿಗಳು. ಬೀದರ್ನ ಗುತ್ತಿಗೆದಾರ ಸಚಿನ್ ಪಂಚಾಲ್ ಆತ್ಮಹತ್ಯೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ, ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಒಂದು ಕಡೆ ಸಿಐಡಿ ಟೀಮ್ ತನಿಖೆ ಮಾಡುತ್ತಿದೆ, ಈ ನಡುವೆ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತರ ನಡೆ ಭಾರೀ ಅನುಮಾನ ಹುಟ್ಟಿಸಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತರು ಸಚಿನ್ ಪಾಂಚಾಲ್ ಸಹೋದರಿಯರನ್ನ ಭೇಟಿ ಮಾಡಿದ್ದಾರೆ. ಅವರಿಗೆ ಆಮಿಷ ಏನಾದ್ರೂ ಒಡ್ಡಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ನಿಮಗೆ ಸಿಐಡಿ ತನಿಖೆ ಬಗ್ಗೆ ಭರವಸೆ ಇದೆಯಾ ಅಂತ ಕೇಳಿದ್ರಂತೆ. ನಮ್ಮ ತಪ್ಪಿಲ್ಲ, ತನಿಖಾಧಿಕಾರಿಗಳ ತಪ್ಪಿನಿಂದ ಎಡವಟ್ಟು ಆಗಿದೆ ಅಂತ ಖಾಕಿ ಮೇಲೆ ಆರೋಪಿಸಿದ್ದಾರಂತೆ. ಅಲ್ಲದೆ ಮುಂದಿನ ವಾರ ಪ್ರಿಯಾಂಕ್ ಖರ್ಗೆ ಸಚಿನ್ ಮನೆಗೆ ಭೇಟಿ ನೀಡ್ತಾರೆ ಎಂದು ಸುರೇಖಾ ಬಳಿ ಹೇಳಿದ್ದಾರಂತೆ. ಸಚಿನ್ ಸಹೋದರಿಗೆ ಆಮಿಷ. ಸರ್, ನಿನ್ನ ಅವ್ರ ಪರಿಚಯದವ್ರು ಬಂದಿದ್ದರು, ಕೇಳಿದ್ರು ಎಲ್ಲ ತನಿಖೆ ಬಗ್ಗೆ ಏನಂತೀರಮ್ಮ, ಇದ್ರ ಬಗ್ಗೆ ಭರವಸೆ ಅದ ಇಲ್ಲ ಅಂತ ಕೇಳ್ತಾರೆ. ನಾವು ವೇಟ್ ಮಾಡ್ತೀವಿ ಸರ್, ಇದ್ರ ಬಗ್ಗೆ 2-3 ದಿನ ವೇಟ್ ಮಾಡಿ ತನಿಖೆ ಕರೆಕ್ಟ್ ನಡೆದು ರಿಸಲ್ಟ್ ಕರೆಕ್ಟ್ ಸಿಕ್ತಂದ್ರೆ ಓಕೆ ಸರ್, ಇಲ್ದ್ರು ನಾವು ಮುಂದುವರಿತೀವಿ ಅಂತ ಹೇಳಿ ಸರ್. ಇಲ್ಲ ಸರ್, ಅವ್ರು ಕಾಲ್ ಮಾಡಿದ್ರು ರೀ, ಅವ್ರ ಪರಿಚಯದವ್ರು ಹೇಳಿದ್ರು ರೀ. ಹೆಸರು ಹೇಳಿಲ್ಲ ಸರ್, ನಾವು ಕೇಳಿಲ್ಲ ಸರ್ ಯಾರಂತ. ಅವ್ರ ಕಡೆನೂರು ಇದ್ದೀವಿ ಅಂತ ಹೇಳಿದ್ರು ಸರ್. ಏನಿಲ್ಲ, ಏನಾಯ್ತು, ಹಿಂಗೆಲ್ಲ ಆಯ್ತು, ಪೊಲೀಸರು ನಿರ್ಲಕ್ಷ್ಯದಿಂದ ಹಿಂಗಾಗ್ತು ಅಂತ ಹೇಳಿದ್ರು ರೀ. ಸರ್ ಬರ್ತಾರೆ ನೆಕ್ಸ್ಟ್ ವೀಕ್ದಾಗ ಬರ್ಬೇಕಲ್ಲತ್ತಾರ, ಅವರಿಗೆಲ್ಲ ಕೆಲಸ ಇದೆ ಅಂತ ಹೇಳಿದ್ರು ಸರ್, ಅಷ್ಟೇ. ಅವ್ರು ಹೇಳಿದ್ರು ರೀ, ಫ್ರೀ ಮಾಡ್ಕೊಂಡು ನೆಕ್ಸ್ಟ್ ವೀಕ್ ಬಂದ್ರು ಬರ್ಬೋದು, ಸಿಐಡಿ ತನಿಖೆ ಭರವಸೆ ಇಟ್ಟು ನೋಡ್ಕೋರಿ ಅಂತ ಹೇಳ್ಯಾರ. ಸರ್, ಹಂಗಂತ ನಮ್ದೇನು ಡಿಸಿಷನ್ ಚೇಂಜ್ ಇಲ್ಲ ಸರ್. ನಮಗೂ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಸಿಬಿಐಗೆ ಹೋಗೋದು ಖಚಿತ ಸರ್. ಇಲ್ಲ ಸರ್, ಸರ್ ನಾವು ಅಷ್ಟೆಲ್ಲ ಕೇಳಿಲ್ರಿ. ರಿಲೇಟಿವ್ಸ್ ಇದ್ರು, ಅವ್ರ ಜೊತೆ ಅವ್ರನ್ನೂ ಬಂದಿದ್ರು ರೀ, ಕೂತರು. ಬೀದರ್ ಆಯ್ತು, ಕಲಬುರಗಿಯಲ್ಲಿ ಸಿಐಡಿ ಠಿಕಾಣಿ. ಇತ್ತ ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಸಿಐಡಿ ಟೀಮ್ ತಮ್ಮ ತನಿಖೆಯನ್ನ ಚುರುಕುಗೊಳಿಸಿದೆ. ಕಳೆದ 2 ದಿನದಿಂದ ಬೀದರ್ನಲ್ಲಿ ತನಿಖೆ ಮಾಡುತ್ತಿದ್ದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇಂದು ಕಲಬುರಗಿಯಲ್ಲಿ ಸಚಿನ್ ವಾಸವಿದ್ದ ಬಾಡಿಗೆ ಮನೆಗೆ ಭೇಟಿ ನೀಡಿದೆ. ಅಕ್ಕಪಕ್ಕದ ಮನೆಯವರ ಹೇಳಿಕೆ ಪಡೆದು ಕಲಬುರಗಿಯ ಸಿಐಡಿ ಟೀಮ್ ವಾಪಸ್ ಆಗಿದೆ. ಸಿಐಡಿ ಅಂದ್ರೆ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್. ಸರ್ಕಾರದ ವಿರುದ್ಧ ಶಾಸಕ ಶರಣು ಸಲಗರ್ ವ್ಯಂಗ್ಯ. ನಾನು ತಿಳಿದ ಹಾಗೆ ಸಿಐಡಿ ಅದು ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತೇಳಿ ನಾನು ತಿಳ್ಕೊಂಬಾರ್ದು. ನಾನು ವೈಯಕ್ತಿಕವಾಗಿ ಮಾಧ್ಯಮದ ಎದುರು ಕುಂತು ನಾನು ಮಾತಾಡ್ತಾ ಇದ್ದೀನಿ. ನನಗೆ ಕೇಳಿದ್ರೆ ಅದೊಂದು ಪೊಲೀಸ್ ರೆಸ್ಟ್ ಹೌಸ್, ಅದು ಸಿಐಡಿ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಅನ್ಬೋದು. ನಂದು ವೈಯಕ್ತಿಕ ಏನಪ್ಪಾ ಅಂದ್ರೆ ಅದೊಂದು ಪೊಲೀಸ್ ರೆಸ್ಟ್ ಹೌಸ್. ನೀವು ಎಷ್ಟು ಮಂದಿ ಹೋಗಿ, ನನ್ನ ಪತ್ರಕರ್ತ ಸ್ನೇಹಿತರು ಸಿಐಡಿಗೆ ಹೋಗಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಒಟ್ಟಾರೆ ಒಂದ್ ಕಡೆ ಸಿಬಿಐಗೆ ಪ್ರಕರಣ ನೀಡಲು ಕುಟುಂಬಸ್ಥರು ಮತ್ತು ಬಿಜೆಪಿ ಪಟ್ಟು ಹಿಡಿದಿದ್ರೆ, ಪ್ರಿಯಾಂಕ್ ಖರ್ಗೆ ಆಪ್ತರು ಸುರೇಖಾ ಮೀಟ್ ಆಗಿದ್ದಾರೆ. ಇತ್ತ ಸಿಐಡಿ ಕಲಬುರಗಿಯಲ್ಲಿ ತನಿಖೆ ಮುಂದುವರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ಕೇಸ್ ಇದೆಯಲ್ಲ, ಇಡೀ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣ ಆಗಿರುವ ವಿಚಾರ ನಿಮಗೆ ಗೊತ್ತೇ ಇದೆ. ಸಚಿನ್ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ರು, ಸಿಐಡಿ ಮೇಲೆ ನಮಗೆ ನಂಬಿಕೆ ಇಲ್ಲ, ಬದಲಾಗಿ ಸಿಬಿಐಗೆ ವಹಿಸಬೇಕು, ಅಲ್ಲಿ ತನಕ ನಾವು ಹೋರಾಟ ಮಾಡ್ತೀವಿ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೀತೀವಿ ಅಂತ ಅನೇಕ ರಾಜಕೀಯ ವ್ಯಕ್ತಿಗಳವ್ರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದು ಕೂಡ ಆಯಿತು. ಬಟ್ ಈಗ ಇರುವಂತಹ ಪ್ರಶ್ನೆ, ಸಚಿನ್ ಕುಟುಂಬಸ್ಥರಿಗೆ ಆಮಿಷ ಏನಾದ್ರೂ ಒಡ್ಡಿದ್ರಾ ಅನ್ನೋದು. ಯಾಕೆ ಈ ಪ್ರಶ್ನೆ ಕಾಡ್ತಾ ಇದೆ, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ.
ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್. ಪ್ರಿಯಾಂಕ್ ಖರ್ಗೆ ಆಪ್ತರು ವರ್ಸಸ್ ತನಿಖಾಧಿಕಾರಿಗಳು. ಬೀದರ್ನ ಗುತ್ತಿಗೆದಾರ ಸಚಿನ್ ಪಂಚಾಲ್ ಆತ್ಮಹತ್ಯೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ, ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಒಂದು ಕಡೆ ಸಿಐಡಿ ಟೀಮ್ ತನಿಖೆ ಮಾಡುತ್ತಿದೆ, ಈ ನಡುವೆ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತರ ನಡೆ ಭಾರೀ ಅನುಮಾನ ಹುಟ್ಟಿಸಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತರು ಸಚಿನ್ ಪಾಂಚಾಲ್ ಸಹೋದರಿಯರನ್ನ ಭೇಟಿ ಮಾಡಿದ್ದಾರೆ. ಅವರಿಗೆ ಆಮಿಷ ಏನಾದ್ರೂ ಒಡ್ಡಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ನಿಮಗೆ ಸಿಐಡಿ ತನಿಖೆ ಬಗ್ಗೆ ಭರವಸೆ ಇದೆಯಾ ಅಂತ ಕೇಳಿದ್ರಂತೆ. ನಮ್ಮ ತಪ್ಪಿಲ್ಲ, ತನಿಖಾಧಿಕಾರಿಗಳ ತಪ್ಪಿನಿಂದ ಎಡವಟ್ಟು ಆಗಿದೆ ಅಂತ ಖಾಕಿ ಮೇಲೆ ಆರೋಪಿಸಿದ್ದಾರಂತೆ. ಅಲ್ಲದೆ ಮುಂದಿನ ವಾರ ಪ್ರಿಯಾಂಕ್ ಖರ್ಗೆ ಸಚಿನ್ ಮನೆಗೆ ಭೇಟಿ ನೀಡ್ತಾರೆ ಎಂದು ಸುರೇಖಾ ಬಳಿ ಹೇಳಿದ್ದಾರಂತೆ. ಸಚಿನ್ ಸಹೋದರಿಗೆ ಆಮಿಷ. ಸರ್ ನಿನ್ನ ಅವ್ರ ಪರಿಚಯದವ್ರು ಬಂದಿದ್ದರು, ಕೇಳಿದ್ರು ಎಲ್ಲ ತನಿಖೆ ಬಗ್ಗೆ ಏನಂತೀರಮ್ಮ, ಇದ್ರ ಬಗ್ಗೆ ಭರವಸೆ ಅದ ಇಲ್ಲ ಅಂತ ಕೇಳ್ತಾರೆ. ನಾವು ವೇಟ್ ಮಾಡ್ತೀವಿ ಸರ್, ಇದ್ರ ಬಗ್ಗೆ 2-3 ದಿನ ವೇಟ್ ಮಾಡಿ ತನಿಖೆ ಕರೆಕ್ಟ್ ನಡೆದು ರಿಸಲ್ಟ್ ಕರೆಕ್ಟ್ ಸಿಕ್ತಂದ್ರೆ ಓಕೆ ಸರ್, ಇಲ್ದು ನಾವು ಮುಂದುವರಿತೀವಿ ಅಂತ ಹೇಳಿ ಸರ್. ಇಲ್ಲ ಸರ್, ಅವ್ರು ಕಾಲ್ ಮಾಡಿದ್ರು ರೀ, ಅವ್ರ ಪರಿಚಯದವ್ರು ಹೇಳಿದ್ರು ರೀ. ಹೆಸರು ಹೇಳಿಲ್ಲ ಸರ್, ನಾವು ಕೇಳಿಲ್ಲ ಸರ್ ಯಾರಂತ. ಅವ್ರ ಕಡೆನೂರು ಇದ್ದೀವಿ ಅಂತ ಹೇಳಿದ್ರು ಸರ್. ಏನಿಲ್ಲ, ಏನಾಯ್ತು ಹಿಂಗೆಲ್ಲ ಆಯ್ತು, ಪೊಲೀಸರು ನಿರ್ಲಕ್ಷ್ಯದಿಂದ ಹಿಂಗಾಗ್ತು ಅಂತ ಹೇಳಿದ್ರು ರೀ. ಸರ್ ಬರ್ತಾರೆ ನೆಕ್ಸ್ಟ್ ವೀಕ್ದಾಗ ಬರ್ಬೇಕಲ್ಲತ್ತಾರ, ಅವರಿಗೆಲ್ಲ ಕೆಲಸ ಇದೆ ಅಂತ ಹೇಳಿದ್ರು ಸರ್ ಅಷ್ಟೇ. ಅವ್ರು ಹೇಳಿದ್ರು ರೀ, ಫ್ರೀ ಮಾಡ್ಕೊಂಡು ನೆಕ್ಸ್ಟ್ ವೀಕ್ ಬಂದ್ರು ಬರ್ಬೋದು, ಸಿಐಡಿ ತನಿಖೆ ಭರವಸೆ ಇಟ್ಟು ನೋಡ್ಕೋರಿ ಅಂತ ಹೇಳ್ಯಾರ. ಸರ್ ಹಂಗಂತ ನಮ್ದೇನು ಡಿಸಿಷನ್ ಚೇಂಜ್ ಇಲ್ಲ ಸರ್. ನಮಗೂ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು CBIಗೆ ಹೋಗೋದು ಖಚಿತ ಸರ್. ಇಲ್ಲ ಸರ್, ಸರ್ ನಾವು ಅಷ್ಟೆಲ್ಲ ಕೇಳಿಲ್ರಿ. ರಿಲೇಟಿವ್ಸ್ ಇದ್ರು, ಅವ್ರ ಜೊತೆ ಅವ್ರನ್ನೂ ಬಂದಿದ್ರು ರೀ, ಕೂತರು. ಬೀದರ್ ಆಯ್ತು, ಕಲಬುರಗಿಯಲ್ಲಿ ಸಿಐಡಿ ಠಿಕಾಣಿ. ಇತ್ತ ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಸಿಐಡಿ ಟೀಮ್ ತಮ್ಮ ತನಿಖೆಯನ್ನ ಚುರುಕುಗೊಳಿಸಿದೆ. ಕಳೆದ 2 ದಿನದಿಂದ ಬೀದರ್ನಲ್ಲಿ ತನಿಖೆ ಮಾಡುತ್ತಿದ್ದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇಂದು ಕಲಬುರಗಿಯಲ್ಲಿ ಸಚಿನ್ ವಾಸವಿದ್ದ ಬಾಡಿಗೆ ಮನೆಗೆ ಭೇಟಿ ನೀಡಿದೆ. ಅಕ್ಕಪಕ್ಕದ ಮನೆಯವರ ಹೇಳಿಕೆ ಪಡೆದು ಕಲಬುರಗಿಯ ಸಿಐಡಿ ಟೀಮ್ ವಾಪಸ್ ಆಗಿದೆ. ಸಿಐಡಿ ಅಂದ್ರೆ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್. ಸರ್ಕಾರದ ವಿರುದ್ಧ ಶಾಸಕ ಶರಣು ಸಲಗರ್ ವ್ಯಂಗ್ಯ. ನಾನು ತಿಳಿದ ಹಾಗೆ ಸಿಐಡಿ ಅದು ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತೇಳಿ ನಾನು ತಿಳ್ಕೊಂಬಾರ್ದು. ನಾನು ವೈಯಕ್ತಿಕವಾಗಿ ಮಾಧ್ಯಮದ ಎದುರು ಕುಂತು ನಾನು ಮಾತಾಡ್ತಾ ಇದ್ದೀನಿ. ನನಗೆ ಕೇಳಿದ್ರೆ ಅದೊಂದು ಪೊಲೀಸ್ ರೆಸ್ಟ್ ಹೌಸ್, ಅದು ಸಿಐಡಿ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಅನ್ಬೋದು. ನಂದು ವೈಯಕ್ತಿಕ ಏನಪ್ಪ ಅಂದ್ರೆ ಅದೊಂದು ಪೊಲೀಸ್ ರೆಸ್ಟ್ ಹೌಸ್. ನೀವು ಎಷ್ಟು ಮಂದಿ ಹೋಗಿ, ನನ್ನ ಪತ್ರಕರ್ತ ಸ್ನೇಹಿತರು ಸಿಐಡಿಗೆ ಹೋಗಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಒಟ್ಟಾರೆ ಒಂದ್ ಕಡೆ ಸಿಬಿಐಗೆ ಪ್ರಕರಣ ನೀಡಲು ಕುಟುಂಬಸ್ಥರು ಮತ್ತು ಬಿಜೆಪಿ ಪಟ್ಟು ಹಿಡಿದಿದ್ರೆ, ಪ್ರಿಯಾಂಕ್ ಖರ್ಗೆ ಆಪ್ತರು ಸುರೇಖಾ ಮೀಟ್ ಆಗಿದ್ದಾರೆ. ಇತ್ತ ಸಿಐಡಿ ಕಲಬುರಗಿಯಲ್ಲಿ ತನಿಖೆ ಮುಂದುವರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.